ನಮಸ್ಕಾರ ಸ್ನೇಹಿತರೆ. ಅದೃಷ್ಟವಂತರಾಗಬೇಕು ಎಂಬುದು ಪ್ರತಿಯೊಬ್ಬರ ಸಹಜವಾದ ಬಯಕೆಯೇ ಆಗಿರುತ್ತದೆ. ಕೆಲವೊಮ್ಮೆ ಪೂರ್ವ ಜನ್ಮದ ಪಾಪಗಳಿಂದಾಗಿ ದುರಾದೃಷ್ಟವು ಹಿಂದೆಯೇ ಇದ್ದು ಯಾವುದೇ ರೀತಿಯಲ್ಲಿಯೂ ಅದೃಷ್ಟ ಒಲೆಯಲು ತೊಡಕಾಗುತ್ತದೆ. ಹೀಗಿರುವಾಗ ದುರಾದೃಷ್ಟವನ್ನು ದೂರವಾಗಿಸಿಕೊಂಡು ಅದೃಷ್ಟವನ್ನು ಒಲಿಸಿಕೊಳ್ಳಬೇಕು ಎಂದುಕೊಂಡರೆ ಕರ್ನಾಟಕದಲ್ಲಿ ಇರುವ ಈ ದೇವಾಲಯಕ್ಕೆ ಒಮ್ಮೆ ನೀವು ಭೇಟಿ ಕೊಡಲೇಬೇಕು. ಹೌದು, ಕರ್ನಾಟಕದಲ್ಲಿ ಅದೃಷ್ಟ ದೇವತೆಯೊಬ್ಬಳು ನೆಲೆಸಿದ್ದಾಳೆ. ಆ ದೇವಿಯು ದಾರಿದ್ರ್ಯವನ್ನು ದೂರ ಮಾಡಿ ಅದೃಷ್ಟವನ್ನು ಹೊರವಾಗಿ ಕರುಣಿಸುವಂತಹ ದೇವಿಯಾಗಿದ್ದಾಳೆ. ಈ ದೇವಸ್ಥಾನದ ಹಿಂದೆ ಒಂದು ರೋಚಕವಾದ ಸ್ಥಳ ಪುರಾಣ ಕೂಡ ಇದೆ. ಹಾಗಾದರೆ ಆ ದೇವಿ ಯಾರು? ಆಕೆ ಎಲ್ಲಿ ನೆಲೆಸಿದ್ದಾಳೆ? ಯಾವಾಗ ನೀವು ಅಲ್ಲಿ ಭೇಟಿ ಕೊಡಬಹುದು? ಈ ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದೃಷ್ಟ ಒಲಿಯಬೇಕಾದರೆ ಮೊದಲು ದೇವರ ಕೃಪೆ ಇರಲೇಬೇಕು. ಆ ದೇವರ ಕೃಪೆ ಇದ್ದರೆ ಮಾತ್ರ ಸಿರಿವಂತರಾಗಬಹುದು, ಯಶಸ್ವಿಯಾಗಲು ಸಾಧ್ಯ ಆಗುತ್ತದೆ. ಹಾಗಾದರೆ ನೀವು ಕೂಡ ಅದೃಷ್ಟರಾಗಬೇಕೆಂದರೆ ನಿಮಗೆ ನಂಬಿಕೆ ಇಲ್ಲದಿದ್ದರೂ ಸಹ ಒಮ್ಮೆ ಕೂಡ ಈ ದೇವಿಯ ದರ್ಶನ ಮಾಡಲೇಬೇಕು. ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ, ಶ್ರೀಕೃಷ್ಣದೇವರಾಯನ ಪೂರ್ವಿಕರಿಂದಲೂ ಕೂಡ ಭುವನೇಶ್ವರಿ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುತ್ತಿದ್ದರು. ಇದೇ ಕಾರಣ ಈ ತಾಯಿ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸುತ್ತಾ ಬರುತ್ತಿದ್ದಳು. ಹೀಗೆ ಈ ತಾಯಿಯನ್ನು ಶ್ರೀಕೃಷ್ಣ ದೇವರಾಯನ ಕಾಲದ ರಾಜರು ಭಕ್ತಿ ಶ್ರದ್ಧೆಯಿಂದ ಕೂಡ ಪೂಜಿಸುತ್ತಿದ್ದರು. ನಿಜ ಹೇಳಬೇಕೆಂದರೆ ವಿಜಯನಗರ ಸಾಮ್ರಾಜ್ಯದ ಮನೆ ದೇವಿಯಾಗಿಯೇ ಈ ದೇವಿಯನ್ನ ಪೂಜಿಸುತ್ತಿದ್ದರು. ಆ ರಾಜರ ಕೊನೆಯ ರಾಜನಾದ ರಾಮರಾಯ ಈ ದೇವಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪೂಜಿಸುವುದನ್ನೇ ನಿಲ್ಲಿಸಿಬಿಡುತ್ತಾನೆ. ತನ್ನ ಪೂರ್ವಜರು ಭಕ್ತಿಯಿಂದ ಪೂಜಿಸುತ್ತಿದ್ದ ಭಾಗ್ಯವಂತಿಯನ್ನು ನಿರ್ಲಕ್ಷಿಸಿದ ರಾಮರಾಯ ಈ ದೇವಿಯ ಕೆಂಗಣ್ಣಿಗೆ ಒಳಗಾಗುತ್ತಾನೆ. ಆಗ ದೇವಿ ಅವನ ಕನಸಲ್ಲಿ ಬಂದು, ನೀನು ನನ್ನನ್ನು ತುಂಬಾ ನಿರ್ಲಕ್ಷ್ಯ ಮಾಡಿದ್ದೀಯಾ, ನಿನ್ನ ಸಾಮ್ರಾಜ್ಯ ನಿನ್ನ ಕಣ್ಣ ಮುಂದೆ ಸಂಪೂರ್ಣವಾಗಿ ನಾಶವಾಗಲಿ ಎಂದು ಶಾಪ ನೀಡಿ ತುಂಗಭದ್ರಾ ನದಿಗೆ ಹಾರುತ್ತಾಳೆ. ಮುಂದೆ ತುಂಗಭದ್ರಾ ನದಿ ಹಾಗೂ ಕೃಷ್ಣಾ ನದಿಯಲ್ಲಿ ಈಜಿಕೊಂಡು ಭೀಮಾ ನದಿ ಸಂಗಮಕ್ಕೆ ಈ ದೇವಿ ಬಂದು ಸೇರುತ್ತಾಳೆ. ಇದೇ ಕಾರಣ ವಿಜಯನಗರ ಸಾಮ್ರಾಜ್ಯವು ಪತನವಾಗುತ್ತದೆ. ರಾಮರಾಯ ಆಳುತ್ತಿರುವ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ಪತನವಾಗಿ ಮುಸ್ಲಿಂ ರಾಜರ ಕೈಯಲ್ಲಿ ವಶವಾಗುತ್ತದೆ. ಮುಂದೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ಹಾಳಾಗುತ್ತದೆ. ಇದಕ್ಕೆ ಕಾರಣ ಈ ದೇವಿಯ ಶಾಪವಾಗಿತ್ತು. ಹೀಗಿರಲು ಒಂದು ದಿನ ದ್ಯಾಮಣ್ಣ ಎಂಬ ಕುರುಬ ನದಿಯ ತೀರಕ್ಕೆ ನೀರು ಕುಡಿಯಲು ಹೋಗುತ್ತಾನೆ. ನೀರು ಕುಡಿದು ಈಚೆ ಬರುವಾಗ ಅವನಿಗೆ ಆ ನದಿಯಿಂದ ಒಂದು ವಾಣಿ ಕೇಳುತ್ತದೆ. ಮೊದಲಿಗೆ ದ್ಯಾಮಣ್ಣ ಈ ವಾಣಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾನೆ. ಆದರೆ ಮರುದಿನ ಮತ್ತೆ ಅದೇ ಸಮಯಕ್ಕೆ ಊಟ ಮುಗಿಸಿಕೊಂಡು ನೀರು ಕುಡಿಯಲೆಂದು ನದಿ ತೀರಕ್ಕೆ ಹೋದಾಗ ಮತ್ತೆ ಅವನಿಗೆ ವಾಣಿ ಕೇಳುತ್ತದೆ. ಅದೇನೆಂದರೆ, ನಾನು ಈ ನೀರಿನಲ್ಲಿದ್ದೇನೆ, ನನಗೆ ಈ ಊರಿನಲ್ಲಿ ಜಾಗ ಕೊಡಿ ಎಂದು ಮತ್ತೆ ಪ್ರತಿಧ್ವನಿ ಕೇಳಿಸುತ್ತದೆ. ಆವಾಗ ಕೂಡ ದ್ಯಾಮಣ್ಣ ಇದನ್ನು ನಿರ್ಲಕ್ಷಿಸಿ ತನ್ನ ಕಾರ್ಯದಲ್ಲಿ ತೊಡಗುತ್ತಾನೆ. ಹೀಗೆ 3-4 ದಿನ ಈ ವಾಣಿ ಅವನಿಗೆ ಪದೇ ಪದೇ ಕೇಳಿಸುತ್ತದೆ. ಆಮೇಲೆ ಸ್ವಲ್ಪ ಗಾಬರಿ, ಸ್ವಲ್ಪ ಆಶ್ಚರ್ಯಗೊಂಡ ದ್ಯಾವಣ್ಣ ತನ್ನ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಇಲ್ಲಿ ನಡೆದ ಮಾಹಿತಿಯನ್ನು ಅವರಿಗೆ ಕೊಡುತ್ತಾನೆ. ಮುಂದೆ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ದೇವಿ ಮುಳುಗಿರುವ ವಿಷಯ ಅವರಿಗೆ ತಿಳಿಯುತ್ತದೆ. ಆಗ ಆ ದೇವಿಯ ಗಾಜಿನ ರೂಪದಲ್ಲಿದ್ದ ಸ್ತೂಪವನ್ನು ಈಚೆಗೆ ತೆಗೆದಾಗ ಆ ಸ್ತೂಪವು ಕಪ್ಪು ಬಣ್ಣದ ಸ್ತೂಪವಾಗಿತ್ತು. ಅದೇ ಸಮಯದಲ್ಲಿ ಅಲ್ಲೇ ಇದ್ದ ಒಂದು ಹಾವು ಕೂಡ ಆ ದೇವಿಯನ್ನು ಯಾವಾಗಲೂ ಕಾಯುತ್ತಿತ್ತು. ಆಗ ಪ್ರಜೆಗಳೆಲ್ಲ ಸೇರಿ ಅದೇ ಊರಿನಲ್ಲಿ ದೇವಾಲಯವನ್ನು ಕಟ್ಟುತ್ತಾರೆ.
ನಂತರದ ಕಾಲದಲ್ಲಿ ಆ ಗ್ರಾಮದಲ್ಲಿ ಜನರು ಸುಭಿಕ್ಷೆಯಿಂದ ಹಾಗೂ ಉತ್ತಮವಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಹಾಗೆಯೇ ಎಲ್ಲರೂ ಅದೃಷ್ಟವಂತರು ಕೂಡ ಆಗುತ್ತಾರೆ. ಇದೆಲ್ಲ ಆ ತಾಯಿಯ ಮಹಿಮೆ ಎಂದು ಜನರು ಆ ತಾಯಿಯನ್ನು ಕೊಂಡಾಡುತ್ತಾರೆ. ಹೀಗಾಗಿ ತಮ್ಮ ಊರಿಗೆ ಹಾಗೂ ತಮ್ಮ ಪ್ರದೇಶಕ್ಕೆ ಭಾಗ್ಯವನ್ನು ತಂದುಕೊಟ್ಟಂತಹ ದೇವಿ ಎಂದು ಆಕೆಯನ್ನ ಭಾಗ್ಯವಂತೆ ದೇವಿ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ಅವಳನ್ನು ಆ ದೇವಸ್ಥಾನದಲ್ಲಿ ಆರಾಧಿಸಲು ಕೂಡ ಪ್ರಾರಂಭಿಸುತ್ತಾರೆ. ಈ ದೇವಾಲಯ ಈ ಪ್ರದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ದೇವಾಲಯವಾಗಿದೆ. ಈ ದೇವಿಯ ತಲೆಯ ಮೇಲೆ ಕಿರೀಟ, ಮೂಗಿನಲ್ಲಿ ಮಿಂಚುವ ಮೂಗುತಿ, ಹಣೆಯ ಮೇಲೆ ದೊಡ್ಡದಾದ ಕುಂಕುಮ ಹಾಗೂ ಕೊರಳಲ್ಲಿ ತಾಳೆಯನ್ನು ಹಾಕಿಕೊಂಡು ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಪ್ರತಿ ವರ್ಷ ನವರಾತ್ರಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನಗಳಂದು ದೇವಿಗೆ ವಿಶೇಷವಾದ ಪೂಜೆ ಕೂಡ ನಡೆಯುತ್ತದೆ. ಹೈದರಾಬಾದ್, ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಶಕ್ತಿಶಾಲಿ ದೇವಿಯಾದ ಈ ದೇವಿಯನ್ನು ನೀವು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ದರ್ಶನ ಪಡೆಯಬಹುದು. ಹಾಗೆಯೇ ವಿಶೇಷ ದಿನಗಳಂದು ಸಾಯಂಕಾಲ 9 ಗಂಟೆಯವರೆಗೆ ಈ ದೇವಸ್ಥಾನ ತೆರೆದಿರುತ್ತದೆ. ಭಾಗ್ಯವಂತೆ ದೇವಿ ಎಂದೇ ಪ್ರಸಿದ್ಧವಾದ ಈ ದೇವಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗತ್ತರಗಿ ಎಂಬ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 570 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 295 ಕಿಲೋಮೀಟರ್ ದೂರದಲ್ಲಿದೆ. ತಾಲೂಕು ಕೇಂದ್ರವಾದ ಅಫ್ಜಲ್ಪುರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದ್ದರೆ, ಜಿಲ್ಲಾ ಕೇಂದ್ರವಾದ ಕಲಬುರಗಿಯಿಂದ 62 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಅಫ್ಜಲ್ಪುರ್, ಯಾದಗಿರಿ, ಗುಲ್ಬರ್ಗಾದಿಂದ ನೇರವಾದ ಬಸ್ಸುಗಳ ಸಂಪರ್ಕ ಕೂಡ ಇದೆ. ಭಾಗ್ಯವಂತೆ ದೇವಿ, ಭಾಗ್ಯಮ್ಮ, ಕಾಮಧೇನು, ಕಲ್ಪತರು, ಭಾಗಮ್ಮ ಎಂದು ಇನ್ನೂ ಅನೇಕ ಹೆಸರುಗಳಿಂದ ಇಲ್ಲಿನ ಜನರು ಕರೆಯುತ್ತಾರೆ. ಇದೇ ಕಾರಣ ಈ ದೇವಿಯನ್ನು ಆರಾಧಿಸಲು ಸಾವಿರಾರು ಭಕ್ತರು ಇಲ್ಲಿ ಪ್ರತಿನಿತ್ಯ ಭೇಟಿ ಕೊಡುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಯಾದಗಿರಿ, ಅಫ್ಜಲ್ಪುರ್, ಬಿಜಾಪುರ್, ಗುಲ್ಬರ್ಗಾ ಕಡೆ ಹೋದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿ.